ಗುರುಜಿ ಗುರುಭ್ಯೋ ನಮಃ ಅಂತ ಹೇಳ್ತಾ ಗುರು ಪೂರ್ಣಿಮೆಯ ಈ ದಿನ ನಮ್ಮೆಲ್ಲ ಗುರುಗಳನ್ನ ಹೋಗಿ ನಾವಿವತ್ತು ನಮಸ್ಕರಿಸಬೇಕು ಅಂತ ಹೇಳ್ತಾ ಇದ್ರಿ. ನಿಜ ನೋಡಿ, ಇವತ್ತು ಗುರುಗಳಾಗಿ ವಂದಿಸಬೇಕಾದ ಬಹಳ ಮುಖ್ಯವಾಗಿರ್ತಕ್ಕಂಥ ದಿನ. ಚಾತುರ್ಮಾಸ್ಯ ಅಂದರೆ ಮಳೆಗಾಲದಲ್ಲಿ ಪ್ರಕೃತಿ ಬಹಳ ಸುಂದರವಾಗಿರುತ್ತೆ. ಇಂಥ ಸುಂದರವಾಗಿರ್ತಕ್ಕಂಥ ಪ್ರಕೃತಿಯ ವಾತಾವರಣ ಕಲ್ಮಶವಾಗ್ತಾ ಹೋಗ್ತಾ ಇದೆ. ಈ ಕಲ್ಮಶವಾಗ್ತಾ ಇದ್ದ ಸಮಯದಲ್ಲಿ ಗುರುಗಳು ಏನು ಹೇಳ್ತಾರೆ, ಒಂದು ಒಳ್ಳೆ ಮಳೆ ಬಂದರೆ ಈ ಕಲ್ಮಶವಾಗಿರ್ತಕ್ಕಂಥದ್ದೆಲ್ಲ ಆರು ಹೋಗುತ್ತೆ. ಭಾಳ ಸಂತೋಷ ಗುರುಗಳಲ್ಲಿ ಹೇಳ್ತಾರೆ. ಅದೇ ರೀತಿಯಾಗಿ ಆ ಹೊಗೆ ಗಾಳಿ ಎಲ್ಲ ಇದ್ದಾಗ ಮಳೆ ಬಂದ ತಕ್ಷಣ ಎಲ್ಲ ಶಾಂತಿಯುತವಾಗುತ್ತೆ. ಹಾಗೇ ಒಂದು ಸಲ ವಿಶೇಷವಾಗಿ ಬ್ರಹ್ಮಾನಂದ ಗುರುಗಳು ಹೇಳ್ತಾ ಇದ್ರು. ಏನಂತ ಹೇಳಿದ್ರು, ಆ ಒಂದು ವಿಶೇಷವಾಗಿರ್ತಕ್ಕಂಥ ಸಿದ್ಧಿ ಏನು ಅಂದರೆ, ಇಬ್ಬರು ಶಿಷ್ಯರಿರ್ತಾರೆ, ಅವರಿಬ್ಬರು ಗುರುಕುಲಕ್ಕೆ ಹೋಗಬೇಕು. ಗುರುಕುಲಕ್ಕೆ ಹೋಗೋಕ್ಕೆ ಮೊದಲು ಎಲ್ಲೋ ಪಾಠಶಾಲೆಗೋ ಎಲ್ಲ ಮುಗಿಸ್ಕೊಂಡು ಆ ಗುರುಕುಲಕ್ಕೆ ಮತ್ತೆ ವಾಪಸ್ ಹೋಗ್ತಾ ಇರ್ತಾರೆ, ಅಂದರೆ ಆಶ್ರಮದ ಕಡೆ ಹೋಗ್ತಾ ಇರ್ತಾರೆ. ಈ ಆಶ್ರಮದ ಕಡೆ ಹೋಗೋಕ್ಕೆ ಮೊದಲು ಮಧ್ಯದಲ್ಲಿ ಒಂದು ತೋಟ ಸಿಗುತ್ತೆ. ಭಾಳ ಚೆನ್ನಾಗಿದೆ ತೋಟ, ಎಷ್ಟು ಚೆನ್ನಾಗಿದೆಯಪ್ಪ, ತೋಟದಿಂದ ಹೊಟ್ಟೋದ್ರೆ ಭಾಳ ಹತ್ತಿರ ಆಗುತ್ತೆ, ದೂರ ಆಗತ್ತೆ ಕಣೋ ಆ ಕಡೆ ಸುತ್ಕೊಂಡು ಹೋಗೋಕ್ಕೆ. ತೋಟದಲ್ಲಿ ಬಿಡಬೇಕಲ್ಲಪ್ಪ ಮಾಲಿ, ಕಷ್ಟ ಅಂತ. ಅಲ್ಲ, ಹಣ್ಣುಗಳೆಲ್ಲ ಎಷ್ಟು ಚೆನ್ನಾಗಿದೆ, ಮಾವಿನ ತೋಪು ಲಕ್ಷಣವಾಗಿದೆ, ಒಂದೊಂದು ಹಣ್ಣು, ಆಹಾ, ಆ ಸಪೋಟ ನೋಡಿ ಎಷ್ಟು ಚೆನ್ನಾಗಿದೆ, ಆ ದಾಳಂಬಿ ನೋಡಿ ಎಷ್ಟು ಚೆನ್ನಾಗಿದೆ, ಹೀಗೆ ಎಲ್ಲ ನೋಡ್ತಾ ಇರ್ತಾನೆ, ವರ್ಣಿಸ್ತಾ ಇರ್ತಾನೆ. ಇದ್ರೊಳಗೆ ಹೋದರೆ ಉತ್ತಮ ಅಲ್ವಾ ಅಂತ ಅಂದ್ಕೊಳ್ಳೋಷ್ಟರಲ್ಲಿ ಆ ಕಡೆ ಬರ್ತಾನೆ ಒಂದು ಮಾಲಿ. ಆ ತೋಟ ಮಾಲಿ ಬರ್ತಾನೆ, ನಾವು ಈ ಕಡೆಯಿಂದ ಹೋಗ್ಬೋದಾ ಅಂತ. ನೋಡಪ್ಪ ಹೋಗ್ಬೋದು, ಯಾವ ಕಾಲಕ್ಕೂ ಯಾವ ಹಣ್ಣು ಮುಟ್ಬಾರ್ದು, ಅರ್ಥಾಯ್ತಾ? ಆಯಿತು, ಸರಿ ಆಯ್ತು. ಹಿಂಗೆ ಹೋಗ್ತಾ ಇರ್ತಾರೆ. ತಿನ್ನೋ ಆಸೆ, ಮಧ್ಯದಲ್ಲಿ ಹಸುವಾಗ್ತಾ ಇದೆ. ಕಾಲಕ್ರಮೇಣ ದೂರ ಸುತ್ಕೊಂಡು ಹೋಗೋ ಬದಲು ಮಧ್ಯ ದಾರಿ ಇದು, ಅದಕ್ಕೆ ಅಡ್ಡದಾರಿಯಲ್ಲಿ ಹೋಗ್ತಾ ಇದ್ದ ಸಮಯದಲ್ಲಿ ಹಸುವಾಗ್ತಾ ಇದ್ದಾಗ ನೋಡ್ತಾನೆ, ಯೋಚನೆ ಮಾಡ್ತಾನೆ, ಏನಾದರೂ ತಿನ್ನೋಣ ಅಂತ. ಸ್ವಲ್ಪ ಕಿತ್ಕೊಳ್ಳೋಣ ಅಂದರೆ ಮಾಲಿ ಬೇರೆ ಇದ್ದಾನೆ. ನೋಡಪ್ಪ ಹಣ್ಣು ತೊಗೊಂಡ್ಬಿಡ್ತೀವಿ, ಭಾಳ ಹಸುವಾಗ್ತಾ ಇದೆ ಅಂತ. ನೋಡಿ, 2 ಗಂಟೆ ಕಾಲ ನಿಮಗೆ ಸಮಯ ಇದೆ. ಆ 2 ಗಂಟೆ ಕಾಲದೊಳಗೆ ಅಕಸ್ಮಾತ್ ಆದರೆ ನಿನ್ನ ಕೈಲಾದಷ್ಟು ಮಟ್ಟಿಗೆ ತಿಂದುಬಿಡಿ. ಹಾಗಾದ್ರೆ ಸರಿ ಸರಿ, ಒಂದು ಕೆಲಸ ಮಾಡೋಣ, ಬೇಗ ತಿನ್ನೋಕ್ಕೆ ಶುರು ಮಾಡ್ತಾನೆ. ಯಾರೋ ಒಬ್ಬನು, ಅವನು ಹಸುವಾಗಿರುತ್ತೆ, ನಿಜವಾಗ್ಲೂ ಹಸುವಾಗಿರುತ್ತೆ, ಇವನು ಪಕ್ಕದಲ್ಲಿರೋನಿಗೂ ಹಸುವಾಗಿರುತ್ತೆ. ಆದರೆ ಅವನೇನು ಮಾಡ್ತಾನೆ ಗೊತ್ತಾ, ಈ ಮಾಲಿ ಹತ್ರ, ಎಷ್ಟು ಮರ ಇದೆ, ಓಹೋ ಭಾಳ ಸಂತೋಷ, ಎಷ್ಟು ವಿಸ್ತೀರ್ಣವಾಗಿದೆ ಜಾಗ, ಭಾಳ ಸಂತೋಷ, ಯಾರು ಓನರು, ಎಷ್ಟು ಫಲವತ್ತು ಕೊಡುತ್ತೆ, ಇದಕ್ಕೆ ಒಳ್ಳೆ ಲಾಭ ಬರುತ್ತಾ, ಇದೇ ಮಾತುಕತೆ ಅವಂದು. ಇವನು ತಿನ್ನಕ್ಕೆ ಶುರು ಮಾಡಿದವನು ತಿಂತಾ ಇದ್ದಾನೆ ಆನಂದವಾಗಿ. 1 2 3 ಚೆನ್ನಾಗಿ ತಿಂದುಬಿಟ್ಟ. ಎಲ್ಲ ಆಗೋಯ್ತು, ಗಂಟೆ ಕಳೆದಿದ್ದೇ ಗೊತ್ತಾಗಿಲ್ಲ, ಇನ್ನೊಂದು 1/4 ಗಂಟೆ ಸಮಯ. ಆ ಪಕ್ಕದಲ್ಲಿ ಇರ್ತಕ್ಕಂಥ ಇವನು ತಿಂದಿದ ಮೇಲೆ ಅವ್ನು ನೋಡ್ತಾ ಇರ್ತಾನಲ್ಲ, ಅವ್ನಿಗೆ ಹಸುವಾಗಕ್ಕೆ ಶುರು ಆಗುತ್ತೆ. ಅಯ್ಯೋ ನಾನು ತಿನ್ನಬೇಕಲ್ಲ ಅಂತ ತಿನ್ನೋಣ ಅಂತ ಹೋಗ್ತಾನೆ. ಪಾಪ ಸಮಯ ಆಗೋಯ್ತು, ನಮ್ಮ ಓನರ್ ಬರ್ತಾ ಇದ್ದಾರೆ, ನಾನು ಹೇಳಿದೆ 2 ಗಂಟೆ ಕಾಲದೊಳಗೆ ಅಕಸ್ಮಾತ್ ಆದರೆ ಆ ಯಜಮಾನರು ಬರೋಷ್ಟೊಳಗೆ ನಿಮ್ಗೆ ಎಷ್ಟಾದರೂ ತಿಂದುಬಿಡಿ, ಹೊರಟುಬಿಡಿ ಅಂತ ಹೇಳಿದ್ನಲ್ಲ, ಹಾಗೆ ಮಾಡಬೇಕಾಗಿತ್ತು. ಈಗ ಸಮಯ ಆಗೋಯ್ತು, ಹೊರಡಿ, ನೀವು ಇಲ್ಲಿಂದ ನಡ್ಕೊಂಡು ಹೋಗೋಕ್ಕೆ 1/4 ಗಂಟೆ ಬೇಕು, ದಾಟಬೇಕಲ್ಲ ಆ ಕಡೆಗೆ ಅಂತ. ದೊಡ್ಡ ತೋಟ, ದೊಡ್ಡ ಜಮೀನು, ದಾಟ್ಕೊಂಡು ಹೋಗೋಕ್ಕೆ ಇವನು ನೋಡ್ತಾನೆ, ಅವನ ಇಚ್ಛೆ. ಅದಕ್ಕೆ ಯದ್ಭಾವಂ ತದ್ಭವತಿ, ಇವನ ಭಾವನೆನೇ ಬೇರೆ, ಅವನ ಭಾವನೆನೇ ಬೇರೆ. ಇಬ್ಬರೂ ಗುರುಕುಲಕ್ಕೆ ಹೋದರು, ಇಬ್ಬರೂ ಹಸುವಾಗಿದ್ದು, ಇಬ್ಬರಿಗೂ ಒಂದೇ ಸಮಯ. ಆದರೆ ಅವನ ಮನೋಭಾವನೆ ಹೇಗೆ ಹೇಳ್ಕೊಂಡೋಯ್ತು, ವ್ಯವಹಾರದ ಕಡೆ. ಇವನ ಮನೋಭಾವನೆ ಏನಾಯಿತು, ಜೀವನದಲ್ಲಿ ಬದುಕೋಣ ಅಂಥೇಳಿ ಊಟದ ಕಡೆ ಹೊರಟೋಯ್ತು. ಹಾಗೆ ಇವರಿಬ್ಬರ ಜೀವನ ಒಂದೇ ಗುರುಕುಲ ಓದ್ರೂ ಗುರು ಹಿರಿಮೆ ಅಂತಕ್ಕಂಥದ್ದು ಭಾಳ ಕಷ್ಟ. ಅದಕ್ಕೆ ಇಂಥ ಒಂದು ಮಳೆಗಾಲದಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ನೀವುಗಳು ನಿಮ್ಮ ಯತಿವರ್ಗರು, ಅಂದರೆ ನಿಮ್ಮ ಗುರುಗಳು ಇರ್ತಾರಲ್ಲ, ನಿಮ್ಮ ವಂಶಕ್ಕೆ ಗುರುಗಳು ಅಂತಿರ್ತಾರೆ, ಅಥವಾ ನೀವು ನಂಬ್ಕೊಂಡಿರ್ತಕ್ಕಂಥ ಗುರುಗಳು ಅಂತಿರ್ತಾರೆ, ಯಾವ್ಯಾವ ಊರು ಅಂತಿರ್ತಾರೆ, ಎಲ್ಲರೂ ದಯವಿಟ್ಟು ಹಣ್ಣು ಹಂಪಲ ಎಲ್ಲ ತೊಗೊಳ್ಳಿ, 5 ವಿಧವಾದ ಹಣ್ಣು ತೊಗೊಳ್ಳಿ. ಯಾವತ್ತೂ ಗುರುಗಳು ಕೊಡಬೇಕಾದ್ರೆ ನೀವೇನು ಮಾಡ್ತೀರಾ, ಆರೆಂಜು, ಮೂಸಂಬಿ ಎಲ್ಲ ಕೊಟ್ಬಿಡ್ತೀರಾ. ಸಾಧಾರಣವಾಗಿ ಯಾವುದೇ ಒಂದು ದೇವರುಗಳಿಗೆ ಕೊಡಬೇಕಾದ್ರೆ, ಯಾವುದೇ ಒಂದು ದೇವಿ ದೇವಸ್ಥಾನಕ್ಕೆ ಮಡ್ಲಕ್ಕೆ ತುಂಬಬೇಕಾದ್ರೆ, ಯಾವುದೇ ಒಂದು ಗುರುಗಳ ಹತ್ರ ಹೋಗಿ ದರ್ಶನವನ್ನು ಮಾಡಬೇಕಾದ್ರೆ ದಯವಿಟ್ಟು ಹುಳಿ ಹಣ್ಣುಗಳನ್ನ ಕೊಡಬಾರ್ದು. ಹುಳಿ ಹಣ್ಣುಗಳನ್ನ ಯಾಕೆ ಕೊಡಬಾರ್ದು ಅಂದರೆ, ನಿಮ್ಮ ಜೀವನ ಹುಳಿಯಾಗಕ್ಕೆ ಅವರು ಸಾಟಿ ಅಲ್ಲ. ಅದಕ್ಕೆ ಜೀವನ ಪೂರ್ತಿ ನೀವು ಗುರುಗಳಿಗೆ ಕೊಟ್ಟರೆ ಗುರುಮುಖೇನ ದೇವದರ್ಶಾಮಿ, ನಿಮ್ಮ ಜೀವನ ಪೂರ್ತಿ ಹುಳಿಯಾಗ್ಬಿಡುತ್ತೆ. ಅದಕ್ಕೆ ಏನು ಮಾಡ್ತೀವಿ, 2 ನಿಂಬೆ ಹಣ್ಣನ್ನು ಅವ್ರ ಕೈ ಕೊಟ್ಬಿಡ್ತೀವಿ. 1 ನಿಂಬೆ ಹಣ್ಣನ್ನು ಅವರೇ ಮಂತ್ರಿಸ್ಕೊಡ್ತಾರೆ. ಅಂದರೆ ಯಾವುದೇ ಒಂದು ಗುರುಗಳ ಹತ್ರ ಹೋದಾಗ ಆ ನಿಂಬೆ ಹಣ್ಣನ್ನು ಮಂತ್ರಿಸ್ಕೊಡ್ತಾರೆ. ಹುಳಿಯನ್ನು ಹಿಂಡಿದ್ದಕ್ಕಂಥ ಜೀವನ ಅವತ್ತಿನಿಂದನೇ ಎಲ್ಲ ಸಿಹಿಯಾಗೋಗುತ್ತೆ. ಅಂದರೆ ಅವರು ಆ ಹುಳಿಯನ್ನು ಸ್ವೀಕರಿಸ್ಬಿಡ್ತಾರೆ, ನಿಮಗೆ ಸಿಹಿಯಾಗಿ ಇರ್ತಕ್ಕಂಥ ಜೀವನವನ್ನು ಕೊಡ್ತಾರೆ, ಪ್ರಸಾದಿಸ್ತಾರೆ. ಹಣ್ಣುಗಳನ್ನು ನಾವೇನು ಮಾಡಬೇಕಾಗ, ಬಹಳ ಧನ್ಯವಾದಗಳು ಗುರು ಅಂಥೇಳಿ ಆ 5 ವಿಧವಾದ ಹಣ್ಣುಗಳನ್ನು ಕೊಡಬೇಕು. ನೀವೆಲ್ಲ ಏನು ಮಾಡ್ತೀರಾ, ಈ ಮೂಸಂಬಿ ಆರೆಂಜ್ ಕೊಡೋ ಬದಲು ಈಗ ಪಪ್ಪಾಯ ಕೊಡ್ಬೋದು, ಸಪೋಟ ಕೊಡ್ಬೋದು, ದಾಳಿಂಬೆ ಕೊಡ್ಬೋದು, ಸೇಬು ಕೊಡ್ಬೋದು, ಬಾಳೆಹಣ್ಣು ಕೊಡ್ಬೋದು. ಹೀಗೆ 108 ಹಣ್ಣುಗಳು ಯಾವುದೇ ಕಾರಣಕ್ಕೂ ಹುಳಿ ಇಲ್ಲದೆ ಇರೋದು ಭಾಳಷ್ಟಿವೆ. ಅದಕ್ಕೆ ಇಂಥ ಒಂದು ಜೀವನ ನೀವು ಹುಳಿಯಾಗಿ ಯಾವತ್ತೂ ಕೊಡದೇ ಇರತಕ್ಕಂಥ ಗುರುಗಳ ಹತ್ರ 5 ವಿಧವಾದ ಹಣ್ಣುಗಳು ತೊಗೊಳ್ಳಿ. 5 ವಿಧವಾದ ಹಣ್ಣುಗಳು ತೊಗೊಂಡು ನೀವು ಗುರುವಾರವೇ ಹೋಗಬೇಕು ಅನ್ನೋದು ಬಹಳ ಮುಖ್ಯ. ಆದರೆ ಇವತ್ತು ಗುರು ಪೌರ್ಣಿಮೆ, ದಯವಿಟ್ಟು ಹೇಳ್ತಾ ಇದ್ದೀನಿ, ನಿಮ್ಮ ಮೇಷ್ಟ್ರಾದರೂ ಸರಿ
ಅಥವಾ ವಿದ್ಯೆ ಹೇಳ್ಕೊಟ್ಟಿರೋ ಗುರು ಆದರೂ ಸರಿ, ಸಂಗೀತ ಗುರು ಆದರೂ ಸರಿ, ನಾಟ್ಯದ ಗುರು ಆದರೂ ಸರಿ, ಜೀವನದಲ್ಲಿ ಆರ್ಥಿಕ ಪರಿಸ್ಥಿತಿ ಅಂತ ಹೇಳಿ ನಿಮ್ಮ ಎಲ್ಡರ್ಲಿ ಗುರು, ಅಂದರೆ ನೀವು ಅಕಸ್ಮಾತ್ ಅಕೌಂಟೆನ್ಸಿ ಏನೋ ಪಾಪ BCom ಓದ್ತಾ ಇದೆಯಾ, ಸರಿ ಆಯಿತು, BComಗೆ ಯಾರೋ ಚಾರ್ಟೆಡ್ ಅಕೌಂಟೆಂಟ್ ಭಾಳ ಮುಖ್ಯ, ಅವನು ಪಾಪ ಸ್ಯಾಂಕ್ಷನ್ ಮಾಡಬೇಕು, ಸರಿ ಅವನ ಹತ್ರ ಒಂದು ಸರ್ಟಿಫಿಕೇಟ್ ತೊಗೊಳಕ್ಕೆ ನೀವೇನು ಮಾಡಬೇಕು, ಕೆಲಸಕ್ಕೆ ಅವನೇ ಗುರು ಅಂತ ಅಂದ್ಕೊಂಡಿರ್ತೀರ, ಅವನ ಹತ್ರ ಅದು ಸರಿ. ಅಥವಾ ಜೀವನದಲ್ಲಿ ಏನು ಕಲ್ತಿರ್ತೀರೋ ಅವನೇ ಗುರು ಅಂತಂತ ಸರಿ. ಇಲ್ವಾ, ಯಾರೂ ಇಲ್ವಾ, ನೀವು ತಂದೆ ತಾಯಿಯಿಂದ ದೂರ ಇದ್ದರೆ ನಿಮ್ಮ ತಂದೆ ತಾಯಿನೇ ಗುರು ಅಂತ ಅಂದ್ಕೊಂಡು ಹತ್ತಿರದಲ್ಲಿ ಹೋಗಿ ಹಣ್ಣು ಹಂಪಲ ಕೊಡ್ಬೋದು. ಹೀಗೆ ಜೀವನ ಪೂರ್ತಿ ನೀವು ಮಾಡ್ತಕ್ಕಂಥ ಕೆಲಸ ಇವತ್ತು 5 ವಿಧವಾದ ಹಣ್ಣು ತೊಗೋಬೇಕು. ಅದಾದ ಮೇಲೆ ಆ ಹಣ್ಣು ಕೆಳಗಡೆ ಏನೋ ಒಂದು ಇಟ್ಕೊಂಡು ಹೋಗಬೇಕು.